Hello friends, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಲ್ವಾಡ್ಸ್ ಫ್ಯಾಮಿಲಿ. ಇವತ್ತಂತೂ ತುಂಬಾ ಸ್ಪೆಷಲ್ ಏನಪ್ಪ ಅಂದರೆ ನಾನು ನನ್ನ ಫ್ಯಾಮಿಲಿ ಜೊತೆ ಹೊರಗಡೆ ಟೂರ್ಗೆ ಹೋಗ್ತಾ ಇದ್ದೀನಿ. ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಈ ವ್ಲಾಗಲ್ಲಿ ನಾನು ಹೇಳ್ತಾ ಬರ್ತೀನಿ. ಸೊ ಮಿಸ್ ಮಾಡದೆ ಈ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ತುಂಬ ಬೇಗನೆ ಬಿಡೋ ಪ್ಲ್ಯಾನ್ಸ್ ಇತ್ತು, ಆದರೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನನ್ನ ಹಿಂದೆ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ತುಂಬಾ ಜೋರು ಮಳೆ, ಫುಲ್ ಮಿಡ್ನೈಟಿಂದ ಮಳೆ ಜೋರಾಗಿ ಸುರಿತಾನೆ ಇದೆ. ಗುಡ್ಗು ಸಿಡ್ಲು ಮಿಂಚು ಎಲ್ಲನೂ ಅಷ್ಟೇ. ಅದಕ್ಕೇ ಸ್ವಲ್ಪ ಡಿಲೇ ಆಯಿತು. ಆಲ್ರೆಡಿ 6 o'clock ಅಲ್ವಾ ನಿಜು. ನನ್ನ ಹಸ್ಬೆಂಡ್ ಕೂಡ ಎದ್ದು ರೆಡಿ ಆಗಿ ಇವಾಗ ಮಳೆ ಕಡಿಮೆ ಆಗೈತೆ. ಸೊ ಇವಾಗ ರೆಡಿ ಆಗಿ ಇವಾಗ ಹೋಗೋ ಪ್ಲಾನ್ ಹಾಕಿದ್ವಿ. ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಹೇಳ್ಬಿಡೋದಾ? ಹಿಂಗೆ ಹೇಳು. ವಾಯ್ನಾಡು. ಆ್ಯಕ್ಚುಲಿ ನಾವು ವಾಯ್ನಾಡು ಹೋಗ್ತಾ ಇದ್ದೀವಿ. ವಾಯ್ನಾಡಿನಲ್ಲಿ ಒಂದು ಒಳ್ಳೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಡೈಲಿ ಸಿಟಿ ಲೈಫು, ಬೆಳಗ್ಗೆ ಎದ್ದವಳು ಮಗಳನ್ನ ಸ್ಕೂಲಿಗೆ ಬಿಡು, ನಾವು ಜಿಮ್ಗೆ ಹೋಗು ಬಾ, ಮತ್ತೆ ಅವಳು ಸ್ಕೂಲಿಂದ ಬರ್ತಾಳೆ, ಮಧ್ಯಾಹ್ನ ಊಟ, ಮತ್ತೆ ಈವ್ನಿಂಗ್ ಸ್ಟಡೀಸು, ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ವಿ. ಸೊ ಇವಾಗ ಹೆಂಗಿದ್ರು ವೆಕೇಷನ್ಸ್ ಇದೆ ಅಂತ ಆರಾಮಾಗಿ ಸಿಟಿ ಲೈಫಿಂದ ಹೊರಗಡೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರೋಣ ಅಂತ ಈ ಸತಿ ವಾಯ್ನಾಡು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ತುಂಬಾ ಒಳ್ಳೆಯ ರೆಸಾರ್ಟು. ನಾವು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಹೇಳ್ತೀವಿ. ಸೊ ಓಕೆ, ನಾವಿವಾಗ ಆ್ಯಕ್ಚುಲಿ ಎಲ್ಲ ಪ್ಯಾಕಪ್ ಆಗಿದೆ. ಸೊ ಕೆಳಗಡೆ ಹೋಗ್ತೀವಿ ಆ್ಯಂಡ್ ನಮ್ಮದೇ ಓನ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ. ಸಿ ಯು ಸೂನ್. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮದೆಲ್ಲ ಪ್ಯಾಕ್ ಆಯಿತು. ನಾವು ಹೊರಟ್ವಿ ವಾಯನಾಡಿಗೆ. ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ನಮ್ಮ ಜೊತೆ ನಿಮ್ಮನ್ನು ಸಹ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಸಹ ನಮ್ಮ ಜೊತೆ ವಾಯನಾಡಿಗೆ ಬರ್ತಾ ಇದ್ದೀರಾ. ಸೊ ದಾರಿನಲ್ಲಿ ಹೋಗ್ತಾ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಹೇಗೆ ಏನೇನು ನೋಡ್ತೀವಿ, ಯಾವ ರೂಟ್ ಹೋಗ್ತೀವಿ, ಎಲ್ಲ ಪ್ರತಿಯೊಂದು ನಾವು ಹೇಳ್ಕೊಂಡು ಮತ್ತು ಪ್ರತಿಯೊಂದೂ ನಾವು ತೋರಿಸ್ಕೊಂಡು ಬರ್ತೀವಿ. ಸೊ ಬನ್ನಿ ಆತನ ಗೈಸ್, ಎಲ್ಲರೂ ಹಾಯ್ ಹೇಳ್ತೀವಿ. ಹಾಯ್. ಸೊ ನನ್ನ ಕಡೆಯಿಂದನೂ ಒಂದು ಹಾಯ್. ಸೊ ಇವಾಗ ನಾವು ಫೈನಲ್ ಆಗಿ ಹೊರಟಿದ್ದೀವಿ ವಾಯ್ನಾಡಿಗೆ. ಮಳೆ ಸ್ವಲ್ಪ ಇನ್ನೂ ಬೀಳ್ತಾನೆ ಇದೆ, ಬಟ್ ರಾತ್ರಿ ತರ ಸಿಕ್ಕಾಪಟ್ಟೆ ಜೋರಿಲ್ಲ, ಬಟ್ ಮಳೆ ಬೀಳ್ತಾ ಇದೆ. ಹೌದು, ಕ್ಲೈಮೇಟ್ ಆಕ್ಚುಲಿ ಸುಮಾರಾಗಿದೆ, ಬಟ್ ಸ್ಟಿಲ್ ವಿ ಮೇಡ್ ಇಟ್. ನಾವು ಹೊರಟಿದ್ದೀವಿ ವಾಯ್ನಾಡಿಗೆ. ನೋಡಿ ಫ್ರೆಂಡ್ಸ್, ನಿನ್ನೆ ನೈಟ್ ಮಳೆ ಬಿದ್ದಿದ್ದು ಫುಲ್ಲು ನೀರು. ಆ್ಯಕ್ಚುಲಿ ಫುಲ್ಲು ನೀರು. ಸೊ ಇವಾಗ ನಾವು ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ನು ನೈಸ್ ರೋಡಿಗೆ ನಾವು ಕನೆಕ್ಟ್ ಆಗಿಲ್ಲ, ಇನ್ಮೇಲೆ ಕನೆಕ್ಟ್ ಆಗ್ತೀವಿ. ಸೊ ಆನ್ ದ ವೇ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಸೊ ಇಲ್ಲಿಂದ ನಮ್ಮ ರೆಸಾರ್ಟ್ ಇರೋದು 300 ಕಿಲೋಮೀಟರ್ಸ್ ಇದೆ, ಅಂದರೆ 297 300 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಎಷ್ಟೊತ್ತು ಆಗ್ಬೋದು, ಮೇ ಬಿ ಒಂದು 6 hours ಆಗ್ಬೋದೇನೋ. ಸೊ ಇವಾಗ ಇಲ್ಲೊಂದು ಪೆಟ್ರೋಲ್ ಬಂಕ್ ಬರ್ತಿದೆ, ಮಳೆ ಕೂಡ ಬರ್ತಾ ಇದೆ. ನೋಡಿ ಮಳೆ ಬರ್ತಿದೆ. ಆ್ಯಕ್ಚುಲಿ ಟೈಮ್ ಇವಾಗ 6:41 AM. ಬೆಳಗ್ಗೆ ಮಳೆ. ಪೆಟ್ರೋಲ್ ಬಂಕ್ ಬಂತು, ನಯಾರ ಪೆಟ್ರೋಲ್ ಬಂಕ್. ಸೊ ಪೆಟ್ರೋಲ್ ಹಾಕಿಸ್ಕೋತೀವಿ ಇವಾಗ. ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ ಹೊಸದಾಗಿರೋದು. ಎಲ್ಲಿ ಗೊತ್ತಾ? ತುಮಕೂರು ರೋಡ್ ಹತ್ರ. ಬೆಳಗ್ಗೆನೆ ಗಾಡಿಗಳು ಬಂದ್ಬಿಟ್ಟಿದೆ ನೋಡ್ರಿ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ. ಈ ಮಳೆನಲ್ಲೂ ಜನ ಓಡಾಡ್ತಾರೆ ಅಂತ ಆಯ್ತು. ಇವಾಗ ನಾವು ಓಡಾಡ್ತಿದ್ವಿ ತಾನೆ, ಹಂಗೆ ನಮ್ಮ ಥರನೇ ಅವ್ರೆ ಪಾಪ. ಅವ್ರ ಕೆಲಸಗಳು ಅದು ಆಗ್ಬೇಕಲ್ಲ. ನನ್ನ ಮಗಳು ಪಾಪ ಬೆಳಗ್ಗೆನೆ ಎಬ್ಬಿಸ್ಬಿಟ್ಟಿದ್ರೆ. ಆಯ್ತಲ್ಲೋ, ನಿದ್ದೆ ಬರ್ತಾ ಇದೆಯಾ? ಮಲ್ಕೋ ಫುಲ್ಲು ಒಂದು ಬೆಡ್ಶೀಟು ಎಲ್ಲ ತಗೊಂಡ್ಬಂದಿದ್ದಾಳೆ. ಕಾರಲ್ಲಿ AC ಹಾಕಿರ್ತೀವಿ, ಕ್ಲೈಮೇಟ್ ತಣ್ಣಗಿರುತ್ತೆ, ಚಳಿ ಇರತ್ತಲ್ವಾ, ಆರಾಮಾಗಿ ಹೊತ್ಕೊಂಡು ಮಲ್ಕೊಂಡ್ಬಿಡೋಣ ಅಂತ. ನಿನ್ ಫ್ರೆಂಡ್ ತಗೊಂಡ್ ಬಂದಿದ್ದೆ ಅಲ್ವಾ, ಎಲ್ಲೇನು? ಓ ಇಲ್ಲಿದ್ಯಾ? ಇಂಟ್ರೊಡ್ಯೂಸ್ ಮಾಡಿಸ್ಕೊಡು. ಲಬು ಹೂ ಅಂತೆ, ಲಬು ಹೂ. ಲೈಟ್ ಬರುತ್ತೆ.
ತುಂಬಾ ದಿನದಿಂದ ಕೇಳ್ತಾ ಇದ್ಲು ಏನು ಲಬುಬು ಡಾಲ್ ಬೇಕು ನನ್ಗೆ, ಲಬುಬು ಡಾಲ್ ಬೇಕು ಅಂತ. ಇದೆಲ್ಲ ಹುಡುಕಿದ್ವಿ ಆಕ್ಚುಲಿ ಬ್ಯಾಂಗ್ಳೂರ್ನಲ್ಲಿ, ನಮ್ಗೆಲ್ಲೂ ಸಿಗ್ಲಿಲ್ಲ. ಮತ್ತೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು. ಮಕ್ಳು ನೋಡ್ತಾರಲ್ಲ ಯೂಟ್ಯೂಬು ಅದು ಇದು ಎಲ್ಲ, ಅಲ್ಲಿ ಏನಾದ್ರು ಟ್ರೆಂಡಿಂಗ್ ಆಗಿರೋದು ಬಂದ್ಬಿಟ್ರೆ ಅದು ನಮ್ಮನೇನಲ್ಲೂ ಬರ್ತಿರ್ಬೇಕು ಆತರ. ನನ್ನ ಹಸ್ಬೆಂಡು ವಾಯ್ನಾಡುವರೆಗೂ ಡ್ರೈವ್ ಮಾಡ್ಕೊಂಡೇ ಬರ್ಬೇಕು. ನಾವು ಆಕ್ಚುಲಿ ಇವಾಗ ವಾಯ್ನಾಡಿಗೆ ನಾವು ಓನ್ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ವಿ, ಕಾರ್ ತಗೊಂಡು. ಇನ್ ಕೇಸ್ ನಾವೇನಾದ್ರು ಇನ್ ಸ್ವಲ್ಪ ದೂರ ಅಂದ್ರೆ ಇವಾಗ ಗೋವಾ ಆಗಿರ್ಬೋದು ಆ ಕಡೆ ಎಲ್ಲ ಹೋಗ್ಬಿಟ್ರೆ ನಾವ್ ಆಕ್ಚುಲಿ ಓನ್ ವೆಹಿಕಲ್ ಅಲ್ಲಿ ಹೋಗೋದಿಲ್ಲ. ಏನಕ್ಕಂದ್ರೆ ಇಲ್ಲಿಂದ ಬ್ಯಾಂಗ್ಳೂರಿಂದ ಗೋವಾ ರೋಡ್ ಟ್ರಿಪ್ ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ಗೂ ಡ್ರೈವ್ ಮಾಡಿ ಒಂಥರ ಟೈರ್ಡ್ನೆಸ್ ಆಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಷ್ಟೊಂದು ಆಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಬೇಡ ಏನಕ್ಕೆ ಟೈರ್ಡ್ನೆಸ್, 3 ಜನ ಒಟ್ಟಿಗೆ ಆರಾಮಾಗಿ ಹೋಗೋಣ ಅಂತ ನಾವು ಆಕ್ಚುಲಿ ಗೋವಾಗ ಹೋದಾಗೆಲ್ಲ VRL ಸ್ಲೀಪರ್ ಕೋಚ್ ನ ಬುಕ್ ಮಾಡ್ಕೊಂಡ್ ಬರ್ತೀವಿ. ಆರಾಮಾಗಿ ಮಲ್ಕೊಂಡು ಹೋಗಿ ಗೋವಾನಲ್ಲಿ ಇಳಿತೀವಿ. ಅಲ್ಲಿಂದ ರೆಂಟೆಡ್ ಗಾಡಿ ತಗೊಂಡು ಗೋವಾ ಎಲ್ಲ ಸುತ್ತಾಕೊಂಡು ಬರ್ತೀವಿ. ಸೊ ನೆಕ್ಸ್ಟ್ ಟೈಮ್ ನಾವು ಗೋವಾಗ ಹೋದಾಗ ಅಲ್ಲಿ ಖಂಡಿತ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. ಅವಾಗ ನೀವೇ ನೋಡ್ತೀರಾ ನಮ್ ಜೊತೆ ಜರ್ನಿ, ನಾವು ಜರ್ನಿ ಹೆಂಗ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಗೋವಾನಲ್ಲಿ ಅಂತ. ಗೋವಾ ಟ್ರಿಪ್ ಒಂಥರ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ವಾಯ್ನಾಡಿಗೆ ಹೋಗ್ತಾ ಇದ್ದೀವಿ. ಸೊ ವಾಯ್ನಾಡು ಬಗ್ಗೆನೇ ಮಾತಾಡೋಣ ಬನ್ನಿ. ಆಕ್ಚುಲಿ ವಾಯ್ನಾಡಿಗೆ ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ವಾ ನಿಜ? ನಾವು ವಾಯ್ನಾಡಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲೋಗೋಣ ವೆಕೇಶನ್ಸ್. ಯಾಕಂದ್ರೆ ವೆಕೇಶನ್ಸ್ ಅಲ್ಲಿ ಆಕ್ಚುಲಿ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಕ್ಲಾಸಸ್ ಹಾಕ್ಬಿಟ್ಟಿದ್ವಿ ಈ ಸತಿ. ಅವಳು ಸ್ವಿಮ್ಮಿಂಗ್ ಕಲ್ತ್ಕೊಳ್ಳಿ ಅಂತ ಹೇಳಿ. ಸೊ ಕಲ್ತ್ಲು, ಫುಲ್ ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದಾಳೆ. ಅದಕ್ಕೇನೆ ಎಲ್ಲೂ ನಾವು ಹೋಗೋದಕ್ಕೆ ಆಗ್ಲಿಲ್ಲ, ಅವಳು ಕ್ಲಾಸಸ್ ಎಲ್ಲ ಇತ್ತು ಅಂತ ಹೇಳಿ. ಇನ್ನೇನು ಅವಳಿಗೂ June 2 ಇಂದ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡುತ್ತಲ್ವಾ. ಸೊ ಅದಕ್ಕೆ ಅಷ್ಟರಲ್ಲಿ ವೆಕೇಶನ್ಸ್ ಹೋಗ್ಬಿಟ್ಟು ಬರೋಣ ಅಂತ ಫೈನಲ್ ಆಗಿ ವಾಯ್ನಾಡು ಸೆಲೆಕ್ಟ್ ಮಾಡಿ. ಅದು ಹೇಗೆ ಅಂದ್ರೆ ವಾಯ್ನಾಡಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಓಕೆ ವಾಯ್ನಾಡಿಗೆ ಹೋಗೋಣ, ಅಲ್ಲೆಲ್ಲಿ ಸ್ಟೇ ಮಾಡೋದು ಅಂತ ಚೆಕ್ ಮಾಡಿದ್ರೆ ಎಷ್ಟು ಹೋಟೆಲ್ಸ್ ಎಷ್ಟು ರೆಸಾರ್ಟ್ಸ್ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ಬಿಟ್ಟು ನಮ್ಗಂತೂ ಅಲ್ವಾ ನಿಜ. ಎಷ್ಟೊಂದು ಇತ್ತಲ್ವಾ, ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ನಾವು ಫೈನಲ್ ಆಗಿ ಸ್ವಲ್ಪ ಫಿಲ್ಟರ್ ಮಾಡಿ ಒಂದು ರೆಸಾರ್ಟ್ ನ ಫೈನಲ್ ಮಾಡಿದ್ವಿ. ಅದು ಯಾವ ರೆಸಾರ್ಟ್ ಅಂತ ನಾನು ಅಲ್ಲೇ ಹೋಗ್ಬಿಟ್ಟು ನಿಮಗ್ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿತ್ತು. ಸೊ ನೋಡೋಣ ಹೇಗಿರುತ್ತೆ ನಮ್ ಜರ್ನಿ ಅಂತ. ಇವಾಗ ಆಕ್ಚುಲಿ ಬಂಡೀಪುರ ಫಾರೆಸ್ಟ್ ನಾವು ವೇಟ್ ಮಾಡ್ತಾ ಇರೋದು. ಅದು ಇದು ಫಾರೆಸ್ಟ್ ಒಳಗಡೆ ಹೋಗ್ತೀವಲ್ಲ, ಸೊ ಯಾವ ಅನಿಮಲ್ಸ್ ನೋಡ್ಬೋದು ಅಂತ. ಆಕ್ಚುಲಿ ಜಾಸ್ತಿ ಎಲ್ಲರೂ ಎಲಿಫೆಂಟ್ನೇ ನೋಡಿರೋದುಂಟು. ಸೊ ನಮ್ಗೆ ಗೊತ್ತಿಲ್ಲ, ನಾವು ಹೋಗೋ ಟೈಮ್ನಲ್ಲಿ ಎಲಿಫೆಂಟ್ಸ್ ಇರುತ್ತಾ, ಏನಾದ್ರು ಬೇರೆ ಪ್ರಾಣಿಗಳೇನಾದ್ರು ನೋಡ್ಬೋದಾ ಅಂತ. ಸೊ ಅದಕ್ಕೇನೆ ಆಕ್ಚುಲಿ ಕಾಯ್ತಾ ಇರೋದು. ಯಾಕಂದ್ರೆ ಅದು ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ ಯಾವ ಅನಿಮಲ್ ಸಿಗುತ್ತೆ ಅಂತ. ಸೊ ಫೈನಲ್ ಆಗಿ ಇವಾಗ ಬ್ರೇಕ್ಫಾಸ್ಟ್ಗೆ ಬ್ರೇಕ್ ತಗೊಂಡಿದೀವಿ. ಸೊ ಪಾಕಶಾಲಾ ಹೋಟೆಲ್ ಸಿಕ್ತು. ಇನ್ ಮುಂದೆ ನಮ್ಗೆ ಯಾಕೆ ಸಿಗುತ್ತೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಇಲ್ಲೇ ಮುಗಿಸ್ಕೊಂಡ್ ಬಿಡೋಣ ಅಂತ ಬಂದಿದೀವಿ. ಎಲ್ಲಿ ಪಾಕಶಾಲಾ ಇದು? ಚನ್ನಪಟ್ಟಣ ಆದ್ಮೇಲೆ ನಿಮ್ಗೆ ಒಂದು ಪಾಕಶಾಲಾ ಸಿಗುತ್ತೆ. ಸೊ ಅಲ್ಲೇ ಇವಾಗ ಸ್ಟಾಪ್ ಮಾಡಿದೀವಿ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಕುದ್ರೆ ಕಣ್ಣು ಕೂತ್ಕೋತೀಯ? ಪಾಕಶಾಲಾ ಸೊ ನಾನು ಬಂದ್ಬಿಟ್ಟು ಇಡ್ಲಿ ಸಾಂಬಾರ್ ತಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ತಗೊಂಡಿದ್ದಾರೆ. ಆ್ಯಕ್ಚುಲಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟು. ಇವಾಗ ನನ್ನ ಮಗಳು ತಿಂದು ನೋಡ್ತಾಳೆ. ಚಟ್ನಿ ಬೇಕಾ? ಹೇಗಿದೆ? ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ನೆಕ್ಸ್ಟ್ ಅವಾಗ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡಿ ಅಂತ ಹೇಗಿದೆ.
ಹೆಂಗಿದೆ ನಿಜು ಚೆನ್ನಾಗಿದೆಯಾ ಓಕೆ ಪೂರಿನೂ ಚೆನ್ನಾಗಿದೆ ಪೂರಿನೂ ಚೆನ್ನಾಗಿದೆ ಹೆಂಗಿದೆ ಆ್ಯಕ್ಚುಲಿ ಪಾಕಶಾಲೆಯಲ್ಲಿ ಎಲ್ಲರಿಗೂ ಗೊತ್ತು ಟೇಸ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಹೇಗಿರುತ್ತೆ ಅಥವಾ ಎಲ್ಲನೂ ಚೆನ್ನಾಗಿರುತ್ತೆ ಮತ್ತು ಕ್ವಾಂಟಿಟಿನೂ ಒಳ್ಳೆ ಕ್ವಾಂಟಿಟಿ ಕೂಡ ಕೊಡ್ತಾರೆ ಸೊ ನಾನು ಪಾಕಶಾಲೆನ ಯಾವಾಗಲೂ ಪ್ರಿಫರ್ ಮಾಡ್ತೀನಿ ಇನ್ಫ್ಯಾಕ್ಟ್ ಬೇರೆಯವ್ರಿಗೂ ಹೇಳ್ತೀನಿ ಎಲ್ಲರೂ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಇನ್ ಕೇಸ್ ಪಾಕಶಾಲೆ ನೋಡಿದ್ರೆ ಸ್ಟಾಪ್ ಮಾಡಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡೋದು ಒಳ್ಳೆಯದು ಯಾಕಂದರೆ ಮುಂದೆ ಹೋಟೆಲ್ಸು ರೆಸ್ಟೋರೆಂಟ್ಸು ಯಾವ್ದ್ಯಾವ್ದು ಸಿಗುತ್ತೋ ಏನೋ ಗೊತ್ತಿಲ್ಲ ಬಟ್ ಪಾಕಶಾಲೆ ಇಟ್ ಇಸ್ ಲೈಕ್ ಟ್ರಸ್ಟ್ ಬರ್ತಿ ಟೇಸ್ಟು ಚೆನ್ನಾಗಿರುತ್ತೆ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾವು ಕೂಡ ಪಾಕಶಾಲೆಯಲ್ಲಿ ಸ್ಟಾಪ್ ಮಾಡೋದು ಆಯಿತು ಲಾಂಗ್ ಮಾಡ್ಕೊಂಡು ನಿನ್ನೆ ಮಾಡ್ಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಮತ್ತೆ ಕನೆಕ್ಟ್ ಆಗ್ತೀವಿ ಜೊತೆ ಸೊ ಫೈನಲ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇಡ್ಲಿನೂ ಚೆನ್ನಾಗಿತ್ತು ಪುರಿನೂ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಇವಾಗ ಕಾಫಿ ತಗೊಂಡಿದ್ದಾರೆ ಕಾಫಿ ಕುಡಿದು ನೆಕ್ಸ್ಟ್ ಎಲ್ಲೂ ಸ್ಟಾಪ್ ಮಾಡೋ ಪ್ಲ್ಯಾನ್ ಇಲ್ಲ ಸುಮ್ಮನೆ ಹೋಗ್ತಾ ಇರೋದು ವಾಯನಾಡುವರೆಗೂ ಎಲ್ಲೂ ಸ್ಟಾಪ್ ಮಾಡಿ ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ ನಮ್ಮ ಕೆಲಸ ನನ್ನ ಮಗಳು ಡಾಲ್ ಶಾಪಲ್ಲಿ ಡಾಲ್ ನೋಡ್ಬಿಟ್ಟಿದ್ದಾಳೆ ಇವಾಗ ಅದು ಬೇಕಂತೆ ಅವಳಿಗೆ ನೋಡೋಣ ಯಾವ ಡಾಲ್ ಅಂತ ಎಷ್ಟು ಡಾಲ್ಸ್ ಇದೆ ರೀ ಆಕ್ಚುಲಿ ನಮ್ಗೆ ದೊಡ್ಡವ್ರಿಗೆನೆ ಇದು ತಗೊಳ್ಳೋಣ ಅಂತ ಅನ್ಸುತ್ತೆ ಅಗರ್ಬತ್ತೀಸ್ ಎಲ್ಲ ಇಟ್ಟಿದ್ದಾರೆ ಚಂದನಿದೆ ಕಲರ್ಫುಲ್ ಆಗಿ ಡಾಲ್ಸ್ ಎಷ್ಟು ನೀವು ಯಾವ್ದು ಬೇಕು ನಾವೂನು ಮಕ್ಳಿದ್ದಾಗ ಹಂಗೆ ಇದ್ದೀನಿ ನಾನೂ ಹಾಗೆ ಇದ್ದೀನಿ ಆಕ್ಚುಲಿ ನನ್ನ ಪಾಪ ಮಮ್ಮಿ ಜೊತೆ ಹೋದಾಗ ನಾನು ಏನು ಬಿಡ್ತಾ ಇರ್ಲಿಲ್ಲ ನನ್ಗೆ ಆ ಗೊಂಬೆ ಈ ಗೊಂಬೆ ಅನ್ಸಿದೆ ಇದೇನಿದು ಜೋಡಿ ಗೊಂಬೆ ಬೇಕಾ ನಿನ್ಗೆ ಸೀರಿಯಸ್ ಆಗಿ ಏನೇ ಮಾಡ್ತೀಯಾ ಇದನ್ನ ಇಟ್ಕೊಂಡು ಕೇಳೋಣಲ್ಲ ಎಷ್ಟು ಅಂತ ಕೇಳ್ಕೊಂಡ್ ಬರ್ತೀಯಾ ಜೋಡಿ ಗೊಂಬೆ ಮೋಸ್ಟ್ಲಿ ಇದನ್ನ ನಾನು ಅನ್ಕೊಂಡ್ಬಿಟ್ಟಿರ್ಬೇಕು ಇದನ್ನ ಅವ್ರ ಅಪ್ಪ ಅನ್ಕೊಂಡ್ಬಿಟ್ಟಿರ್ಬೇಕು ಅದಕ್ಕೆ ಗೊಂಬೆ ತಗೋತಾ ಇದ್ದಾಳೆ ಯಾರಿಲ್ವಾ ಎಲ್ಲ ಮುಗಿತು ಇವಾಗ ಮತ್ತೆ ಕಾರ್ ಹತ್ರ ಬಂದಿದೀವಿ ಇನ್ನೂ ಮಳೆ ಹನಿತಾನೇ ಇದೆ ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಇನ್ನು ಎಷ್ಟೊತ್ತು ಮಳೆ ಬೀಳ್ತಾನೆ ಇರುತ್ತೆ ಅಂತ ಓಕೆ ಫೈನಲ್ ಕಾರ್ ಒಳಗೆ ಬಂದ್ವಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣಪ್ಪ ಟಿಫನ್ ಆಯ್ತು ನನ್ನ ಮಗಳು ಬೆಳಗ್ಗೆನೆ ಎದ್ಬಿಟ್ಲಲ್ವಾ ಮತ್ತೆ ಇನ್ನೊಂದು ರೌಂಡು ಆರಾಮಾಗಿ ಮಲ್ಕೊಂಡಿದ್ದಾಳೆ ಅವಳು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿದ್ದಾಳೆ ಆರಾಮಾಗಿ ನಾವು ರೇಡಿಯೋ ಕೇಳ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡ್ ಇನ್ನೂ ಡ್ರೈವ್ ಮಾಡ್ತಾ ಡ್ರೈವ್ ಮಾಡಿ ಅಂತ ಏನಪ್ಪ ಫುಲ್ಲು ಚಳಿ ಆ್ಯಕ್ಚುಲಿ ಒಂಥರ ಚಳಿ ಇದೆ ಬಟ್ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲೇ ಇನ್ನೂ ಮಳೆ ಬರ್ತಾ ಇದೆಯೋ ಇನ್ನೂ ಗೊತ್ತಿಲ್ಲ ಇಲ್ಲಂತೂ ಬೀಳ್ತಾನೆ ಇದೆ ಮಳೆ ನಾವು ಹೀಗೆ ಟ್ರಾವೆಲ್ ಮಾಡ್ತಾ ಇದ್ವಾ ಸೊ ಇಲ್ಲಿ ಫುಲ್ ಸನ್ಫ್ಲವರ್ಸ್ ಎಲ್ಲ ಕಾಣಿಸ್ತು ಅದಕ್ಕೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಸನ್ಫ್ಲವರ್ಸ್ ಹತ್ರ ಹೋಗೋಣ ನನ್ನ ಮಗಳಿಗೆ ತೋರ್ಸೋಣ ಸನ್ಫ್ಲವರ್ಸು ಅಂತ ಹಾಗೆ ಬ್ರೇಕ್ ತಗೊಂಡು
ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಸನ್ಫ್ಲವರ್ಸ್. ಈ ಥರ ನಮ್ಮ ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಎಲ್ಲಿ ಸರ್ ಸಿಗುತ್ತೆ. ಏನಂತೆ ಹೌದಾ ನೋಡಿ, ಇವರೇ ಸನ್ಫ್ಲವರ್ಸ್ನೆಲ್ಲ ನೋಡ್ಕೊಳ್ಳೋದು. ಒಂದು ಫೋಟೋ ಶೂಟ್ಗೆ 10 ರೂಪೀಸ್ ಅಂತೆ. ಒಬ್ರಿಗೆ 10 ರೂಪೀಸ್ ಅಂತೆ. ನಾವು 30 ರೂಪೀಸ್ ಕೊಟ್ಟು ಫೋಟೋ ಹಿಡಿಸ್ಕೊಳ್ಳೋದು. ಒಳ್ಳೆ ಕೆಲಸ ಮಾಡೋದು. ಈಗ ಮಾತಾಡ, ಈಗ ಚಾಲು ಮಾಡ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಸನ್ಫ್ಲವರ್ಸ್ ಅಂದರೆ. ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮು ಇಷ್ಟೊಂದು ಹತ್ತಿರ ಸನ್ಫ್ಲವರ್ಸ್ನ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಆನ್ ದ ವೇ ನಾವು ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ ಮುಂಚೆ 2 ಸತಿ ಮಿಸ್ ಮಾಡ್ಕೊಂಡ್ವಿ, ನೋಡಿದ್ವಿ ಬಟ್ ಪಾಸ್ ಆಗಿಬಿಟ್ಟು. ಬಟ್ ಇಲ್ಲಿ ಸ್ಟಾಪ್ ಮಾಡಿ ಫೋಟೋ ಸೆಷನ್ಸ್ ಎಲ್ಲ ಮಾಡಿಕೊಂಡು ದೆನ್ ಎಲ್ಲ ನೋಡಿಕೊಂಡು ಇಟ್ಸ್ ಗ್ರೇಟ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವಾಗ ಬಂಡೀಪುರ್ ಚೆಕ್ ಪೋಸ್ಟು ಇಲ್ಲೇ ಎದುರುಗಡೆನೇ ಇದೆ ನೋಡಿ. ಎಷ್ಟೊಂದು ಗಾಡಿ ನಿಂತಿದೆ. ಇಲ್ಲ, 2 ಗಾಡಿ ನಿಂತಿದೆ ನೋಡಿ. ಇಲ್ಲಿ ಹಾಕಿದ್ದಾರೆ, ಏನು ಹಾಕಿದ್ದಾರೆ ಗೊತ್ತಾ? ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಕೋತಿ ಇಳಿತದೆ. ನಿಮ್ಗೆಲ್ಲ ಕಾಣಿಸ್ತಿದ್ಯಾ? ಅಲ್ಲಿ ಬೋರ್ಡ್ ಹಿಂದ್ಗಡೆ ಕೋತಿ. ಕೋತಿ ಕೋತಿ ಕೋತಿ. ಎಲ್ಲಿ ಬ್ಯಾಂಗ್ಳೂರ್ನಲ್ಲಿ ಕೋತಿ ಕೂಡ ಸಿಗಲ್ಲ ನೋಡೋದಕ್ಕೆ ಆ್ಯಕ್ಚುಲಿ. ಆರಾಮ. ಬಂಡೀಪುರಾಗ ಇವಾಗ ಎಂಟ್ರಿ ಕೊಡಬೇಕು. ರೆಡಿ ಇಟ್ಟಿದ್ಯಾ ಕ್ಯಾಮ್ರಾ? ಅದನ್ನು ಅನಿಮಲ್ಸ್ ಬಂದೆ ಕ್ಯಾಪ್ಚರ್ ಮಾಡು. ವಿಂಡೋಸ್ ಎಲ್ಲ ತೆಗಿಬೇಡ. ಓ, ಮಂಕಿ ಇಲ್ಲೇ ಕೂತಿದೆ ಸೀರಿಯಸ್ ಆಗಿ. ಕಣ್ಸು ಇಲ್ಲೋಡು, ಸುಮ್ಮನೆ ಇದೆ. ತುಂಬ ಝೂಮ್ ಮಾಡಿದ್ರೆ ಬ್ಲರ್ ಆಗುತ್ತೆ ಮಂಕಿ. ಎಷ್ಟು? ಸೊ ಇಲ್ಲಿ 20 ರೂಪೀಸ್ ಪೇ ಮಾಡಿಬಿಟ್ಟು ಹೋಗಬೇಕು. ಸೊ ಫ್ರೆಂಡ್ಸ್, ಫೈನಲಿ ಬಂಡೀಪುರ ಎಂಟ್ರಿ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟು ಲಕ್ಕಿ ಇದ್ದೀವಿ ಅಂತ. ಅನಿಮಲ್ಸ್ ಯಾವ್ದಾದ್ರು ಸಿಗುತ್ತಾ ಅಥವಾ ಏನು ಅನ್ಲಕ್ಕಿನ, ಏನು ಕಾಣಿಸಲ್ಲ ಅಂತ ನೋಡೋಣ. ಲಾಕ್ ಮಾಡ್ಕೊಳ್ರಿ ಕಾರ್ಗಳು, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಳ್ರಿ. ಏನು 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 ಜಿಂಕೆ ಜಿಂಕೆ. ಹೌದು, ಜಿಂಕೆ. ಭಯ ಪಡಿಸ್ಬಿಟ್ಟೆ ನಿಜು. ಜಿಂಕೆಗಳು ಝೂಮ್ ಮಾಡಿ ನಡೀತೈತಿ. ಮಾಡಿ ಜಗ್ಗ. ಫೈನಲಿ ಜಿಂಕೆ ಸಿಕ್ತು. ವಿ ಆರ್ ಲಕ್ಕಿ. ವಿಡಿಯೋ ಮಾಡಿ. ವಿಡಿಯೋನಾ? ಫೋಟೋ ವಿಡಿಯೋಸ್. ಜಿಂಕೆಗಳು ಸಿಕ್ತು. ಅಬ್ಬಾ. ಓಕೆ, ರೈಟ್ 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 ರೈಟ್.
ಕಾಣಿಸ್ತಾ ಇಲ್ಲ. ಓಕೆ ಬುಷಸ್ ಇದೆ, ಬುಷಸ್ ಹತ್ರ ಇದೆ. ಇರು ಇನ್ನೊಂಚೂರು ಇಲ್ಲೇ ಅಲ್ಲಿನೋ ಇದೆ ಗ್ಯಾರಂಟಿ ಅಲ್ವಾ. ಈ ಕಡೆ ಏನೋ ನಿಲ್ಸಿದ್ದಾರೆ, ಆ ಕಡೆ ಏನೋ ನಿಲ್ಸಿದ್ದಾರೆ. ಏನು ಏನು ಆನೆಗಳು ಆನೆಗಳು ಈ ಕಡೆ ಕಣ್ಣು, ಈ ಕಡೆ ಕಣ್ಣು ಇಲ್ಲಿ ನೋಡಿ. ಕಣ್ಣು ಇದು ತವ ಇಲ್ಲ, ನಾನೇ ತೆಗಿತೀನಿ ಬಿಡ. ನಿಂದ್ರ ತೆಗೆದು ಹೇಳು. ನಂದ್ರಲ್ಲಿ ಆಗಲ್ಲ. ತೆಗೆದು ಆನ್ ಮಾಡೋದು. ನನ್ನ ಟೆಂಪ್ರೇಚರ್ ಹೋಗಿದೆ. ತೆಗೆದು ಕೊಡಪ್ಪ, ಏನಾಗಿಲ್ಲ. ಟೆಂಪ್ರೇಚರ್ ಹೋಗಿದೆ, ಆನ್ ಆಗ್ತಿಲ್ಲ. ನೋಡಿದ್ರೆ ಆನೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಆನೆಗಳು 3 ಇದೆ. ಆನೆ ಅದ್ರ ಪಾಡ್ ಕಡೆ 2, ಆ ಕಡೆ 1. ಅದೇನಾದ್ರು ಟಣ್ ಅಂತ ಓಡ್ ಬಂದ್ರೆ ಕತೆ ಮುಗಿಯಿತು. ಬಟ್ ಏನೋ ಮಾಡಲ್ಲ ಆನೆ. ಗುಡ್ ಆನೆ. ಅದೆಲ್ಲ ತುಂಬಾ ದೊಡ್ಡ ಆನೆನೂ ಅಲ್ಲ, ಸ್ವಲ್ಪ ಚಿಕ್ಕದ ಆನೆನೂ ಇದೆ. ಕಣ್ಣು ಹಿಡಿದು ನೀ ತೆಗಿ ಬಾಪಿ, ಆ ಕಡೆ ನೀನು ತೆಗಿ. ಗಾಡಿ ಎಮರ್ಜೆನ್ಸಿ ಓಡಿಸ್ಬೇಕಂದ್ರೆ ಇದಾವೆ. ಸಿಕ್ಕುವಲ್ಲ, ಸಿಕ್ಕು ಎಷ್ಟು ಖುಷಿ ಅನಿಸ್ತೈತಲ್ಲ ನೋಡಕ್ಕೆ. ಅದ್ರ ಪಾಡ್ಗದಿದೆ. ಕಣ್ಣು ಶೇಕ್ ಮಾಡಬೇಡ. ಶೇಕ್ ಮಾಡಕ್ ನನ್ನ ಕೈ ನೋವು. ನೋಡು, ಆ ಸಿಂಗಲ್ ಆನೆ ಅಂತ ಪಾಪ ಅಂತ ದೂರ ಐತಿ. ಈ ಕಡೆ ಬರ್ತೀನಿ. ಅವಾಗ ತಗೋತಾ ಇದ್ದೀನಿ ಅವಾಗ್ಲಿಂದ. ಅದನ್ನು ನಾನ್ ಬಂದ್ ಮಾಡಿಲ್ಲ, ಯಾಕೆ ಇವಾಗ್ಲೂ ನನ್ನೇನೆ ಹೇಳ್ತೀಯಾ? ಎಸಿದೆ ನಾನು ಆಫ್ ಆಗ್ಬಿಟ್ರೆ ನನ್ನ ಮೇಲೆ ಹೇಳೋದು. ನಾನು ಎಸಿ ಸ್ವಿಚ್ ಮುಟ್ಟಿರಲ್ಲ, ಅದಕ್ಕೆ ಇವಳು ಸಪೋರ್ಟ್. ಇದು ಆಫ್ ಅಲ್ಲ, ಇದು ಇಲ್ಲ ಐತಿ. ಇದು ಆಫ್. ಡೋರ್ ಆಫ್ ಮಾಡಿ, ಕ್ಲೋಸ್ ಮಾಡಿ. ತೋರ್ಸ್ಲಾ? ಸೂಪರ್. ನಾವು ಅವಳ ಜೊತೆ ಟ್ರಿಪ್ ಬಂದ್ವಂತೆ. ಹೆಂಗಿತ್ತು ನೀವು ಟ್ರಿಪ್ ಬಂದಿದ್ದು? ಸೊ ಫ್ರೆಂಡ್ಸ್, ಇನ್ನೂ 28 ಕಿಲೋಮೀಟರ್ಸ್ ಇದೆ ಅಷ್ಟೇ. 28 ಕಿಲೋಮೀಟರ್ಸ್ಗೆ 52 ಮಿನಿಟ್ಸ್ ತೋರಿಸ್ತಾ ಇದೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಟೀ ಎಸ್ಟೇಟ್ಸ್ ಎಲ್ಲ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ.
ಸಿಕ್ಕಾಪಟ್ಟೆ ಚೆನ್ನಾಗಿದೆ ವಿಡಿಯೋ ಮಾಡ್ತಿದ್ರೇನೆ ಫಾಗ್ ನೋಡಿದ್ರೆ ಹೇಗೆ ಫೀಲ್ ಆಗ್ತಿದೆ ಗೊತ್ತಾ ಫಾಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಲಂಚ್ ಆಯಿತು ಒಂದು ಸ್ವಲ್ಪ ಹಂಗೆ ರೆಸ್ಟ್ ಮಾಡಿದ್ರಿ ಚಿಲ್ಲಿದೆ ಸ್ವಿಮ್ಮಿಂಗ್ ಪೂಲಲ್ಲಿ ನೀರಿನ್ನು ತಣ್ಣಗಿತ್ತು ನಾನು ಸುಮ್ಮನೆ ಆದ್ರೆ ಏನಾಯ್ತು ಅಂದರೆ ನನ್ನ ಹಸ್ಬೆಂಡ್ ಹಿಂದಿನಾಗಿದ್ದಾಗ ಜಂಪ್ ಹೊಡ್ಬಿಟ್ಟು ಮುಂದೆ ಹಿಂಗೆ ಒಂದು ರೌಂಡ್ ಹಾಕೋಣ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಜಂಪ್ ಹೊಡ್ಬಿಟ್ಟು ರೌಂಡ್ ಹಾಕೋಣ ನನ್ನ ಕಾಲು ಇರುತ್ತೆ ಬ್ಯಾಡ್ಮಿಂಟನ್ ಕಣೆ ಸ್ವಿಮ್ಮಿಂಗ್ ಪೂಲ್ ಕಣೆ ಇದು ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಟೀ ಎಸ್ಟೇಟ್ ಫ್ರೆಂಡ್ಸ್ ನೀರಂತೂ ಸಿಕ್ಕಾಬಿಟ್ಟೆ ಚಿಲ್ಲಾಗಿದೆ ಗೊತ್ತಾ ಚಿಲ್ಲಾಗಿದೆ ತಾನೆ ನೀರು ಫುಲ್ಲು ಐಸ್ ಅಪ್ಪ ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ದು ಬರ್ತಾನೆ ಇಲ್ಲ ಇವರು ಇಲ್ಲಿ ನೋಡಿ ಬೇಗ ಮುಗಿಸ್ಕೊಳ್ರಿ ಬ್ಯಾಡ್ಮಿಂಟನ್ ಆಡೋಣ ಹಾ ಬಾ ಬೇಗ ಆಯ್ತು ಎದ್ದು ಬನ್ರಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆಕ್ಚುಲಿ ನೆಕ್ಸ್ಟ್ ಯಾರಾದ್ರೂ ವಾಯನಾಡಿಗೆ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ರೆಸಾರ್ಟ್ಗೆ ಬರ್ಬೋದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ Y3 ಮಿಸ್ಟ್ ರೆಸಾರ್ಟ್
ಊಟ ಚೆನ್ನಾಗಿತ್ತು. ನಾವು ಲಂಚ್ ಮಾಡಿದ್ವಲ್ಲ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಚಪಾತಿ ತೊಗೊಂಡಿದ್ವಿ, ಆಮೇಲೆ ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ವಿ. ಅದಾದಮೇಲೆ ಇವಳು ಕೇರಳ ಪರೋಟ ಹೇಳ್ದಂಗೆ, ಅದಾದಮೇಲೆ ನಾವು ಜೀರಾ ರೈಸ್ ಕೂಡ ಆರ್ಡರ್ ಮಾಡಿದ್ವಿ. ಎವ್ರಿಥಿಂಗ್ ವಾಸ್ ಗುಡ್. ಜೀರಾ ರೈಸ್ ಜೊತೆ ಒಂದು ಪಿಕ್ಕಲ್ ಕೊಟ್ಟಿದ್ರು, ಮ್ಯಾಂಗೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೊತ್ತಾ, ಒಂಥರ ಸ್ವೀಟು, ಹುಳಿ, ಖಾರ ಎಲ್ಲ ಮಿಕ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ನಾವೊಂದು ಬರೀ ಪಿಕ್ಕಲೇ ತಿಂದ್ಬಿಟ್ವಿ, ಅಷ್ಟು ಚೆನ್ನಾಗಿತ್ತು. ಸೊ ಫುಡ್ಡು ಎಲ್ಲನೂ ವರ್ತ್ ಆ್ಯಕ್ಚುಲಿ. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬ್ಯಾಡ್ಮಿಂಟನ್ ಶಟ್ಲ್ ಹೋಗ್ತೀವಿ. ಇಲ್ಲೊಡಿಬ್ರು ಒರ್ಸ್ಕೊತಾರೆ. ಐಸ್ ವಾಟರ್ ಹೆಂಗಿತ್ತು? ಐಸ್ ವಾಟರ್ ನಡೀರಿ ರೂಮ್. ಓಕೆ ಫ್ರೆಂಡ್ಸ್, ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಇದಕ್ಕೆ ಶಟ್ಲ್ ಆಡಕ್ಕೆ ಹೋಗ್ತೀವಿ. ಓಕೆನಾ? ಸೊ ನಾವು ಆ್ಯಕ್ಚುಲಿ ಸ್ವಿಮ್ಮಿಂಗ್ ಆದಮೇಲೆ ನಾವು ಫ್ರೆಶ್ ಅಪ್ಗೆ ಅಂತ ಹೋಗಲಿಲ್ಲ. ನಾವು ಕಾಫಿ ಟೀ ಆ್ಯಕ್ಚುಲಿ 6 o'clockವರೆಗೂ ಲಾಸ್ಟ್ ಇತ್ತು ಅಂತ. ಕಾಫಿ ಲವರ್ ನಿಂಗೆ ಏನಿಲ್ಲ, ಅವ್ಳಿಗೇನು ಬೇಡವಂತೆ. ಸೊ ನಾವಿಬ್ರು ಸ್ವಿಮ್ಮಿಂಗ್ ಫಸ್ಟ್ ಎಷ್ಟು ಚಳಿ ಆಗ್ತಿದ್ಯಪ್ಪ ನನಗಂತೂ, ಅದಕ್ಕೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಫಸ್ಟ್ ಇದು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಬಂದಿದ್ವಿ. ಇದು ಕುಡಿದ್ಮೇಲೆ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ತೀವಿ. ಎಲ್ಲಿಗೆ ಹೋಗ್ತೀಯಾ? ಓಕೆ. ಆನೆ ಮಾಡಿಲ್ಲ, ಆಡ್ತಾರೆ. ಸೊ ಫ್ರೆಂಡ್ಸ್, ಯಾರ್ಯಾರು ನಮ್ಮ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಹಾರ್ಟ್, ಹಾಗೆಯೇ ತುಂಬಾ ಥ್ಯಾಂಕ್ಸ್ ಕೂಡ. ಹಾಗೆಯೇ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವ್ಲಾಗ್ ಒಂದು ವ್ಲಾಗ್ ಡೇ 1 ಮಾಹಿನಾಡ್ ವ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಡೇ 2 ಹೇಗಿತ್ತು ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಸೊ ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.